ಗುರು, ನಾವು ಮಂತ್ರಾಲಯಕ್ಕೆ ಫ್ಯಾಮಿಲಿ ಜೊತೆಗೆ ಹೋದಾಗ ಮಳೆ ಬಂದು ಈ ತರ ಆಗುತ್ತಂತ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಫಸ್ಟ್ ನಮ್ಮ ಮಂದೇವ್ರಾದ ಉರ್ಕುಂದಿರಣೆಗೆ ಹೋಗ್ಬೇಕಿತ್ತು. ಅದಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಬಳ್ಳಾರಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬಸ್ ನೋಡಿದ್ರೆ ನಾವು ಬಂದು 2 ತಾಸಾದ್ರೂ ಬಸ್ಗಳಿದ್ದಿಲ್ಲ. ನಂತರ 2 ತಾಸು ನಂತರ ಒಂದು ಬಸ್ ಬಂತು. ಆ ಬಸ್ಸಲ್ಲಿ ಮಂತ್ರಾಲಯಕ್ಕೆ ಹೊರಟ್ವಿ. ತುಂಬಾ ಹೊಟ್ಟೆ ಹಸಿವಾಗಿತ್ತು. ಮನೆಯಿಂದ ಬುತ್ತಿ ತಂದಿದ್ರು. ಇನ್ನು ಮಂತ್ರಾಲಯಕ್ಕೆ ಹೋಗೋದೇ ಲೇಟ್ ಆಗುತ್ತೆ ಅಂತ ನಾವು ಆ ಬಸ್ಸಲ್ಲೇ ಊಟ ಮಾಡ್ಕೊಂಡ್ವಿ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡ್ಬೇಕಂತ ತುಂಬಾ ಜನ ಅನ್ಕೊಂತಿರ್ತಾರೆ. ರಾಯರು ಯಾರು ತಮಗ್ ಬೇಕು ಅವ್ರನ್ನ ಮಾತ್ರ ಕರ್ಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ನಾವು ಕೂಡ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ರಾಯರ ದರ್ಶನಕ್ಕೆ ಹೊರಟಿದ್ದೇವೆ. ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಸುಮಾರು 4 ಅವರ್ ಜರ್ನಿ ನಂತರ ನಾವು ಬಂದಾಗ ಸಂಜೆ 4:30, 5 ಆಗ್ಬಿಟ್ಟಿತ್ತು. ನಾವು ಇಲ್ಲಿಂದ ಉರ್ಕುಂದಿರಣೆಗೆ ಹೋಗ್ಬೇಕಾಗಿದ್ರಿಂದ ರೂಮ್ ಏನು ಮಾಡ್ಲಿಲ್ಲ. ಇಲ್ಲೇ ಸ್ನಾನ ಮಾಡೋಣ ಅಂತ ಹೊಳೆ ಕಡೆ ಹೋದಾಗ ಹೊಳೆಯಲ್ಲಿ ಒಂದ್ ಸ್ವಲ್ಪನೂ ನೀರಿದ್ದಿಲ್ಲ. ಆಕ್ಚುಲಿ ಶ್ರಾವಣ ಮಾಸದಲ್ಲಿ ಇಲ್ಲಿ ನೀರ್ ಬರುತ್ತೆ. ಈ ವರ್ಷ ಮಳೆ ಇಲ್ಲ ಅಂತ ಇಲ್ಲಿ ನೀರೇ ಬಂದಿಲ್ಲ. ಇಲ್ಲೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕಂತ ಹೊರಟ್ವಿ. ಹೋಗುವಾಗ ಇದು ರಾಯರಿದ್ದಾರೆ ಅಂತ ಮೆಹಂದಿ ತರ ಇಲ್ಲೊಂದು ಹಚ್ಚ ಹಾಕ್ತಾರೆ. ಇದ್ ನೋಡಿ ತುಂಬಾ ಇಷ್ಟ ಆಯ್ತು. ನಾವು ಕೂಡ ಹಾಕ್ಸ್ಕೊಂಡ್ವಿ. ನಾವು ಬಂದಿದ್ದು ಸಾಯಂಕಾಲ ಆದ್ರಿಂದ ಈ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ದರ್ಶನಕ್ಕೆ ಹೊರಡ್ತಾ ಇದ್ವಿ. ಈ ಸಾಯಂಕಾಲದಲ್ಲಿ ಮಂತ್ರಾಲಯ ಈ ವೈಬ್ ನೋಡೋದು ಮನ್ಸಿಗೆ ತುಂಬಾನೇ ಹಿತ ಅನ್ಸಿತ್ತು. ಮತ್ತೆ ದರ್ಶನಕ್ಕೆ ನಾವು ಮುಂಚೆ ಫ್ರಂಟ್ ಡೋರ್ ಇಂದ ಹೋಗ್ತಾ ಇದ್ವಿ. ಈಗ ಕಬ್ಬಿಣದ ಕ್ಯೂ ಮಾಡಿದ್ದಾರೆ. ಇದ್ರ ಮುಖಾಂತರ ದರ್ಶನಕ್ಕೆ ಹೋಗ್ಬೇಕು. ದರ್ಶನದ ನಂತರ ನಾವು ಹೇಗೆ ದರ್ಶನ ಮಾಡ್ಕೊಂಡ್ವಿ, ಏನೆಲ್ಲ ಮಾಡಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.